ಹೇ, ಎಲ್ರಿಗೂ ನಮಸ್ತೆ. ನಾನು ಸಾಹಿ. ತುಂಬ ದಿನ ಆದಮೇಲೆ ನಾನು ಇನ್ನೊಂದು ಡಿಸೈನ್ನೊಂದಿಗೆ ಬಂದಿದ್ದೀನಿ. ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಲ್ರೆಡಿ ಈ ಫೋಟೋದಲ್ಲಿ ತೋರಿಸಿರೋ ಹಾಗೆ ಬಾಡಿ ಸ್ಕರ್ಟ್ ಮತ್ತು ಬ್ಲೌಸನ್ನು ಯಾವ ಥರ ನಾನು ನನ್ನದೇ ವೇಯಲ್ಲಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ 1ನಲ್ಲಿ ನಾನು ಇವಾಗ ಬಾಡಿ ಸ್ಕರ್ಟನ್ನು ಯಾವ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿಗೆ ನಾನಿಲ್ಲಿ ಬಾಡಿ ಸ್ಕರ್ಟ್ದು ಫ್ರಂಟ್ ಪಾರ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಾಡಿ ಲೆಂತ್ ಬಂದು 10 ಇಂಚಸ್ ಇದೆ, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚು ಕೆಳಗಡೆಗೆ ಸ್ಟಿಚಿಂಗ್ಗೆ, ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗೋಸ್ಕರ ನಾನು 1 ಇಂಚ್ ಆ್ಯಡ್ ಮಾಡಿರೋದು. ಇಲ್ಲಿ ನಾನು ನೆಕ್ ವಿಡ್ತ್ ಬಂದು 2 ಇಂಚಸ್ ತಗೋತಾ ಇದ್ದೀನಿ. ಹಾಗೆ ಶೋಲ್ಡರ್ ಬಂದು 2 ಇಂಚಸ್ ತಗೋತಾ ಇದ್ದೀನಿ. ಇವಾಗ ನಾನು ಆರ್ಮ್ ಹೋಲ್ ಡೌನಿಂಗ್ ಬಂದು 4.5 ಇಂಚಸ್ ತಗೋತಾ ಇದ್ದೀನಿ. ಮೇಲ್ಗಡೆ ನಾನು ಎಷ್ಟು ಇಂಚಸ್ ತಗೊಂಡಿದ್ದೀನೋ ಅಷ್ಟೇ ಕೆಳಗಡೆನೂ ಮೆಜರ್ ಮಾಡಿಕೊಂಡು, ಇಲ್ಲಿ ಪಾಪದು ಚೆಸ್ಟ್ ಮತ್ತು ಅಪ್ಪರ್ ಚೆಸ್ಟ್ ಬಂದು 24 ಇಂಚಸ್ ಇದೆ. ಬೈ 4 ಮಾಡಿದ್ರೆ 6 ಇಂಚಸ್ ಬರುತ್ತೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆರ್ಮ್ ಹೋಲ್ ಡೌನಿಂಗ್ ಅನ್ನು 4.5 ಏನಕ್ಕೆ ತಗೊಂಡೆ ಅಂದರೆ, ಆರ್ಮ್ ಹೋಲ್ ಡಿವೈಡೆಡ್ ಬೈ 2 ಮೈನಸ್ 1.5 ಅನ್ನು ಮಾಡಿದ್ದೀನಿ ಫಾರ್ಮುಲಾ ಮೂಲಕ. ಇಲ್ಲಿ ಆರ್ಮ್ ಹೋಲ್ ಬಂದು 11 ಇಂಚಸ್ ಇದೆ. ಬೈ 2 ಮಾಡಿದ್ರೆ 5.5 ಆಗುತ್ತೆ. ಮೈನಸ್ 1.5 ಮಾಡಿದ್ರೆ 4 ಇಂಚಸ್ ಬರುತ್ತೆ. ನಾನಿಲ್ಲಿ ಅರ್ಧ ಇಂಚು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಪಾಪು ಆಗಿರೋದನ್ನ ಸ್ವಲ್ಪ ಲೂಸ್ ಆಗಿರಲಿ, ಆರಾಮಾಗಿರಲಿ ಅಂತ. ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಬಿಟ್ಟು ನಾನು ಇವಾಗ ಮಿಡಲ್ ಪಾಯಿಂಟ್ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಶೇಪ್ ಕೊಡ್ತಾ ಇದ್ದೀನಿ. ಶೇಪ್ ಕೊಡೋ ಮುಂಚೆ ನಾನು ಆರ್ಮ್ ಹೋಲ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. 5.5 ಕರೆಕ್ಟ್ ಆಗಿದೆ. ಇವಾಗ ಇದಕ್ಕೊಂದು ಶೇಪ್ ಕೊಡ್ತಾ ಇದ್ದೀನಿ, ಆರ್ಮ್ ಹೋಲ್ ಶೇಪು. ಇಲ್ಲಿ ಪಾಪುದು ವೇಸ್ಟ್ ಬಂದು 22 ಇಂಚಸ್ ಇದೆ. ಅದನ್ನು ಬೈ 4 ಮಾಡಿದ್ರೆ 5.5 ಬರುತ್ತೆ. ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಟಕ್ಸ್ಗೆ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ನಾನು ಇವಾಗ ಟಕ್ಸ್ನ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಂದಿರೋ ಆನ್ಸರನ್ನು ಈ ಥರ ಹಾಫ್ ಮಾಡಿಕೊಂಡು, ಮೇಲ್ಗಡೆನೂ ಸೇಮ್ ಏನು ಮೆಜರ್ಮೆಂಟ್ ಬಂದಿದೆಯೋ ಅದನ್ನೇ ತೊಗೊಂಡು ಮೇಲ್ಗಡೆಗೆ 2 ಇಂಚಸ್ಗೆ ನಾನು ಈ ಥರ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. 2 ಇಂಚಸ್ಗೆ ಈ ಥರ ಮಾರ್ಕಿಂಗ್ ಮಾಡಿ ಲೈನ್ ಹಾಕ್ಕೊಂಡು ಎರಡನ್ನೂ ಹಾಫ್ ಇಂಚ್ಗೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಇಲ್ಲಿ ನಾನು ನೆಕ್ ಡೀಪ್ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ನೆಕ್ ಡೀಪ್ ಬಂದು ಅಂದರೆ ಬ್ಲೌಸ್ ನೆಕ್ ಡೀಪ್ ಬಂದು 4.5 ಇದೆ. ಸೊ 1 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು ಇದರದ್ದು ಬಾಡಿ ಸ್ಕರ್ಟ್ದು ಡೀಪ್ ತಗೋತಾ ಇದ್ದೀನಿ. 1 ಇಂಚು ತಗೊಂಡು ಈ ಥರ ಶೇಪ್ ತಗೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬ್ಲೌಸ್ ಡೀಪ್ ಏನಿದೆಯೋ ಅದಕ್ಕಿಂತ 1 ಇಂಚು 3/4 ಇಂಚು ಡೀಪ್ ತಗೋತಾ ಇದ್ದೀನಿ ಬಾಡಿ ಸ್ಕರ್ಟ್ದು. ಯಾಕಂದರೆ ವಿಸಿಬಲ್ ಆಗಬಾರ್ದು ಮೇಲ್ಗಡೆ ಬಾಡಿ ಸ್ಕರ್ಟ್ದು ಒಳಗಡೆ ಇನ್ನರು. ಸೊ ಹಾಗಾಗಿ ನಾನು ಇದನ್ನು ಸ್ವಲ್ಪ ಡೀಪ್ ತಗೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಸೇಮ್ ಕಟಿಂಗ್ ಬರುತ್ತೆ, ಬಟ್ ಇಲ್ಲಿ ಬ್ಯಾಕ್ ಹುಕ್ ಆಗಿರೋದ್ರಿಂದ ಅರ್ಧ ಇಂಚ್ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಈ ಅರ್ಧ ಇಂಚ್ ಬಂದು ಹುಕ್ ಪಟ್ಟಿ ಮತ್ತು ಲೂಪ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತಾ ಇರೋದು. ಉಳಿದಿರೋದೆಲ್ಲ ಸೇಮ್ ಮೆಜರ್ಮೆಂಟ್ ಇರುತ್ತೆ. ಸೊ ಅದೇ ಥರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ ಬಂದು ಸ್ವಲ್ಪ ಡೀಪ್ ಕಮ್ಮಿ ಇದೆ, ಹಾಗಾಗಿ ನೆಕ್ಕನ್ನು ಮಾತ್ರ ನಾನು ಸಪ್ರೇಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಉಳಿದಿರೋದೆಲ್ಲ ಸೇಮ್ ಮೆಜರ್ಮೆಂಟ್ ಇದೆ, ಅದನ್ನೇ ನಾನು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊತಾ ಇದ್ದೀನಿ.
ಇಲ್ಲಿ ನಾನು ಇವಾಗ ಫ್ರಂಟ್ ಪಾರ್ಟಿಗೆ ಡಬಲ್ ಲೈನಿಂಗು, ಬ್ಯಾಕ್ ಪಾರ್ಟಿಗೆ ಡಬಲ್ ಲೈನಿಂಗ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನಾನು ಲೈನಿಂಗನ್ನೇ ಬಾಡಿಗೆ ತಗೋತಾ ಇದ್ದೀನಿ, ಹಾಗಾಗಿ ಎರಡೆರಡು ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ ಫಿನಿಶಿಂಗೋಸ್ಕರ. ಮೊದಲಿಗೆ ನಾನು ಇಲ್ಲಿ ಲೈನಿಂಗನ್ನು ಈ ಥರ ಮೇಲ್ಗಡೆ ಇಟ್ಕೊಂಡು ನೆಕ್ ಮತ್ತು ಆರ್ಮ್ ಹೋಲನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಮತ್ತು ಆರ್ಮ್ ಹೋಲಿಗೆ ಈ ಥರ ಸ್ಟಿಚ್ ಮಾಡಿದ ಮೇಲೆ ನಾನು ಇವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಅದನ್ನ ಕಟ್ ಮಾಡಿಕೊಂಡು ನಾಚಸ್ ಹಾಕೋತಾ ಇದ್ದೀನಿ. ಎಲ್ಲೆಲ್ಲಿ ಕರ್ವ್ ಇದೆ ಅಲ್ಲಲ್ಲಿಗೆ ನಾನು ನಾಚಸ್ ಹಾಕೋತಾ ಇದ್ದೀನಿ. ನಾಚಸ್ ಹಾಕೋದ್ರಿಂದ ಆ ಕರ್ವ್ ಶೇಪ್ ಏನಿದೆಯೋ ಅದು ಚೆನ್ನಾಗಿ ಕೂರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾಚಸ್ ಕೊಡ್ತಾ ಇರೋದು. ಸೇಮ್ ನೆಕ್ ಸೈಡ್ ಮತ್ತೆ ಇನ್ನೊಂದು ಆರ್ಮ್ ಹೋಲ್ ಸೈಡ್ ಅನ್ನ ಸೇಮ್ ಇದೇ ತರ ನಾನು ಕಟಿಂಗ್ ಮಾಡಿ ನಾಚಸ್ ಹಾಕೋತಾ ಇದ್ದೀನಿ. ನಾಚಸ್ ಹಾಕೊಂಡು ಉಲ್ಟಾ ಮಾಡಿದ್ಮೇಲೆ ನಾನು ಇವಾಗ ಲೈನಿಂಗ್ ಅನ್ನ ಈ ತರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಫ್ಯಾಬ್ರಿಕ್ಗೆ. ಅಂದ್ರೆ ಸೈಡ್ಸ್ ಏನು ಓಪನ್ ಇತ್ತು ಅದನ್ನ ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಈ ತರ. ಸೈಡ್ಸ್ ಫಿನಿಶಿಂಗ್ ಆದ್ಮೇಲೆ ಇವಾಗ ನಾನು ಟಕ್ಸ್ಗೆ ನಾನೇನು ಮಾರ್ಕಿಂಗ್ ಬಿಟ್ಟಿದ್ನು ಅದನ್ನ ಇವಾಗ ಟಕ್ಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟ್ ರೆಡಿ ಆಗಿದ್ಮೇಲೆ ನಾನು ಇವಾಗ ಬ್ಯಾಕ್ ಪಾರ್ಟ್ ಅನ್ನು ಸೇಮ್ ಅದೇ ತರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ನೆಕ್ ಮತ್ತೆ ಆರ್ಮ್ ಹೋಲ್ ಅನ್ನ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಏನ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೋ ಅದನ್ನ ಕಟ್ ಮಾಡ್ಕೊಂಡು ಈ ತರ ನಾಚಸ್ ಹಾಕೋತಾ ಇದ್ದೀನಿ. ಇದಿಷ್ಟ ಆದ್ಮೇಲೆ ನಾನು ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಅಟ್ಯಾಚಿಂಗ್ಗೆ ಬ್ಯಾಕ್ ಪಾರ್ಟ್ ಮೇಲ್ಗಡೆ ಈ ತರ ನಾನು ಫ್ರಂಟ್ ಪಾರ್ಟ್ ಅನ್ನ ರೈಟ್ ಸೈಡ್ ಫೇಸಿಂಗ್ ಆಗಿರ್ಬೇಕು ಈ ತರ ಒಳಗಡೆ ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬ್ಯಾಕ್ ಪಾರ್ಟ್ ನೆಕ್ ಮತ್ತೆ ಆರ್ಮ್ ಹೋಲ್ ಸ್ಟಿಚ್ ಮಾಡಿದ್ಮೇಲೆ ಉಲ್ಟಾ ಮಾಡ್ಕೊಂಡಿಲ್ಲ. ಉಲ್ಟಾ ಮಾಡೋ ಮುಂಚೆನೆ ನಾನು ಇವಾಗ ಶೋಲ್ಡರ್ ಅನ್ನ ಈ ತರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಈ ತರ ಸ್ಟಿಚ್ ಮಾಡೋದ್ರಿಂದ ಸ್ಟಿಚ್ ಮಾಡಿರೋ ಮಾರ್ಜಿನ್ ಕಾಣಿಸಲ್ಲ, ಅಂದ್ರೆ ಕಚ್ಚಾ ಏನಂತೀವಿ ಅದು ಮಾರ್ಜಿನ್ ಕಾಣಿಸಲ್ಲ, ಫಿನಿಶಿಂಗ್ ನೀಟಾಗಿರುತ್ತೆ. ಹಾಗಾಗಿ ಈ ಮೆಥಡ್ ಅನ್ನ ಫಾಲೋ ಮಾಡ್ತೀನಿ. ಫಿನಿಶಿಂಗ್ ಆದ್ಮೇಲೆ ನೋಡಿ ಈ ತರ ಕಾಣಿಸ್ತಾ ಇದೆ, ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ಇವಾಗ ಬ್ಯಾಕ್ ಪಾರ್ಟ್ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೊಂಡು ಟಕ್ಸ್ಗೆ ನಾನೇನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಹಿಡ್ಕೋತಾ ಇದ್ದೀನಿ. ಫ್ರಂಟ್ ನೆಕ್ ಬ್ಯಾಕ್ ನೆಕ್ ಎರಡು ಫಿನಿಶ್ ಆದ್ಮೇಲೆ ಇವಾಗ ನಾನು ಎರಡು ಸೈಡ್ ಅಲ್ಲಿ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ ಸೈಡ್ಸ್ ಅನ್ನ. ಇದು ಬ್ಯಾಕ್ ಜಿಪ್ ಬರೋದ್ರಿಂದ ಬ್ಯಾಕ್ ಸೈಡ್ ಮಾತ್ರ ಓಪನ್ ಇರುತ್ತೆ, ಎರಡು ಸೈಡ್ಸ್ ಈ ತರ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ ಸ್ಟಿಚ್ ಮಾಡ್ಕೊಂಡು. ಬಾಟಮ್ ಪಾರ್ಟ್ ಮೆಟೀರಿಯಲ್ ಬಂದು ಈ ತರ ಇದೆ, ಅಂದ್ರೆ ಸ್ಕರ್ಟ್ ಪಾರ್ಟ್ ಮೆಟೀರಿಯಲ್. ಫ್ಯಾಬ್ರಿಕ್ ಅನ್ನ ಕಟಿಂಗ್ ಮಾಡೋ ಮುಂಚೆ ನಾನು ಚೆನ್ನಾಗಿ ಐರನ್ ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ಈ ತರ ಫ್ಯಾಬ್ರಿಕ್ಗಳು ಶ್ರಿಂಕ್ ಆಗುತ್ತೆ. ಯಾಕಂದ್ರೆ ಕಟಿಂಗ್ ಮಾಡ್ಕೊಂಡ್ಮೇಲೆ ಐರನ್ ಮಾಡ್ಕೊಂಡ್ರೆ ಲೆಂತ್ ಕಮ್ಮಿ ಬೀಳುತ್ತೆ, ಹಾಗಾಗಿ ನಾನು ಮೊದಲೇ ಐರನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಒಳಗಡೆ ಫೋಲ್ಡಿಂಗ್ಗೋಸ್ಕರ 1.5 ಇಂಚಸ್ನ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಯಾಕೆ ಅಂತ ಅಂದ್ರೆ ಮಕ್ಕಳು ಬೇಗ ಬೆಳೀತಾರೆ, ಹಾಗಾಗಿ ಬೆಳೆದ್ಮೇಲೆ ಲೆಂತ್ ಕಮ್ಮಿ ಆಗುತ್ತೆ. ಅವಾಗ ಈ ಲೆಂತ್ ಅನ್ನ ಈ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಿದ್ದೀನಲ್ಲ, ಇದನ್ನ ಬಿಡಿಸ್ಕೊಂಡ್ರೆ ಲೆಂತ್ ಸರಿ ಹೋಗುತ್ತೆ. ಹಾಗಾಗಿ ನಾನು ಈ ತರ ಫೋಲ್ಡಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ ಲೆಂತ್ ಕಟ್ ಮಾಡಿದ್ಮೇಲೆ ನನಗೆ ಸಿಕ್ಕಿರೋದು 1.5 ಇಂಚಸ್ ಮಾತ್ರ. ಇನ್ನ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಫೋಲ್ಡಿಂಗ್ ಕೊಡ್ಬೋದು, ತೊಂದರೆ ಏನಿಲ್ಲ. 1.5 ಇಂಚಸ್ಗೆ ನಾನೇನು ಮಾರ್ಕಿಂಗ್ ಮಾಡ್ಕೊಂಡಿದ್ನೋ ಇದನ್ನ ಈ ತರ ಒಂದು ಫೋಲ್ಡ್ ಮಾಡ್ಕೊಂಡು ಮೇಲ್ಗಡೆಯಿಂದ ಸ್ಟಿಚ್ ಹಾಕೊಂಡು ಬರ್ತಾ ಇದ್ದೀನಿ. ಮಾರ್ಕಿಂಗ್ ಏನಕ್ಕೆ ಮಾಡ್ಕೊಂಡೆ ಅಂದ್ರೆ ನನಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗತ್ತೆ.
ಇಲ್ಲಿ ಲೈನ್ ಮೇಲೇ ಸ್ಟಿಚ್ ಮಾಡ್ಕೊಂಡು ಹೋದರೆ ನನಗೆ ಬೇಗ ಬೇಗ ಸ್ಟಿಚ್ ಆಗುತ್ತೆ, ಈಸಿನೂ ಆಗುತ್ತೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ನೀವು ಮಾರ್ಕಿಂಗ್ ಮಾಡ್ಕೊಳ್ದೇ ಅದೇ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೋದು, ಅಂತ ತೊಂದರೆ ಏನಿಲ್ಲ. ಆದರೆ ಹೆಚ್ಚು ಕಮ್ಮಿ ಆಗಬಾರ್ದು, ಒಂದೇ ಸಮವಾಗಿರಬೇಕು ಸ್ಟಿಚಿಂಗ್. ಆ ಫೋಲ್ಡಿಂಗ್ ಸ್ಟಿಚ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ. ಮೇಲ್ಗಡೆ ಈ ಥರ ಇದೆ, ಒಳಗಡೆ ಈ ಥರ ಸ್ಟಿಚಿಂಗ್ ಕಾಣಿಸುತ್ತೆ. ಇವಾಗ ನಾನು ಹಾಕೋದು ವೇಸ್ಟ್ ಏನಿದೆಯೋ ಅದಕ್ಕೆ ಅನುಸಾರವಾಗಿ ಈ ಥರ ಪ್ಲೀಟ್ಸ್ ಮಾಡ್ಕೊಂಡು ಐರನ್ ಮಾಡ್ಕೋತಾ ಇದ್ದೀನಿ. ನಾನೇನು ಬಾಡಿ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀನೋ ಅದ್ರ ಮೆಜರ್ಮೆಂಟ್ ಪ್ರಕಾರವಾಗಿ ನಾನು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದಲ್ವ, ಹಾಗಾಗಿ ಅದೇ ಬಾಡಿ ಪಾರ್ಟ್ ಏನು ಮೆಜರ್ಮೆಂಟಲ್ಲಿ ಇದೆಯೋ ಅದೇ ಮೆಜರ್ಮೆಂಟ್ಗೆ ನಾನು ಇದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಬಾಡಿ ಪಾರ್ಟಲ್ಲಿ ವೇಸ್ಟ್ ಏನು ಮೆಜರ್ಮೆಂಟ್ ಇದೆಯೋ ಅದೇ ಮೆಜರ್ಮೆಂಟ್ಗೆ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ಪ್ಲೀಟ್ಸನ್ನು ಮೆಜರ್ಮೆಂಟ್ ಪ್ರಕಾರ ನಾನು ಐರನ್ ಮಾಡ್ಕೊಂಡಿದ್ಮೇಲೆ ಇವಾಗ ಈ ಥರ ಸ್ಟಿಚ್ ಹಾಕೋತಾ ಇದ್ದೀನಿ ಪ್ಲೀಟ್ಸ್ಗಳ ಮೇಲೆ. ನನಗೆ ಆಲ್ರೆಡಿ ಐರನ್ ಮಾಡ್ಕೊಂಡಿರೋದಕ್ಕೆ ಕಾರಣ ನನಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಪ್ಲೀಟ್ಸನ್ನು ಐರನ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಚಿಕ್ಕ ಚಿಕ್ಕ ಪ್ಲೀಟ್ಸ್ ಕೊಟ್ಟಿದ್ದೀನಿ, ಅದು ಲುಕ್ ಇನ್ನೂ ಆ್ಯಡ್ ಆಗುತ್ತೆ. ಚಿಕ್ಕ ಚಿಕ್ಕ ಪ್ಲೀಟ್ಸು, ಚಿಕ್ಕ ಮಕ್ಕಳಲ್ವಾ, ಸೊ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇವಾಗ ಲೈನಿಂಗನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಬಾಟಮ್ನ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ ಲೈನಿಂಗನ್ನು ನಾನೇನು ಆಲ್ರೆಡಿ ರೆಡಿ ಮಾಡ್ಕೊಂಡು ಪ್ಲೀಟ್ಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ನು ಅದರ ಉಲ್ಟಾ ಸೈಡ್ಗೆ ನಾನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ನಾನು ಫೈನಲ್ ಆಗಿ ಇವಾಗ ಬಾಡಿ ಪಾರ್ಟ್ಗೆ ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ, ಅಂದರೆ ವೇಸ್ಟ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಬಾಡಿ ಪಾರ್ಟ್ಗೆ ಬಾಟಮ್ ಪಾರ್ಟ್ನ ಅಟ್ಯಾಚ್ ಆದ್ಮೇಲೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ, ಕ್ಯೂಟಾಗಿ. ಇದಿಷ್ಟಾದ್ಮೇಲೆ ಬ್ಯಾಕ್ ಸೈಡ್ ಫಿನಿಶಿಂಗ್ ಮಾಡ್ಕೊಂಡ್ರೆ ಬಾಡಿ ಸ್ಕರ್ಟ್ ರೆಡಿ ಆಗುತ್ತೆ. ಬ್ಯಾಕ್ ಸೈಡಲ್ಲಿ ಜಿಪ್ ಅಟ್ಯಾಚಿಂಗೋಸ್ಕರ ಈ ಥರ ಎರಡು ಸೈಡನ್ನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಯಿಂದ ನಾನು ಎಲ್ಲಿ ತನಕ ಜಿಪ್ ಅಟ್ಯಾಚ್ ಮಾಡ್ಕೋತೀನೋ ಅಲ್ಲಿ ತನಕ ನಾನು ಲೂಸ್ ಸ್ಟಿಚ್ ಮಾಡಿಕೊಂಡು ಸೈಡ್ಸನ್ನು ಆಮೇಲೆ ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕನ್ನು ಸಪ್ರೇಟ್ ಆಗಿ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಈ ಥರ ಸಪ್ರೇಟ್ ಆಗಿ ಫಿನಿಶಿಂಗ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ.
ಇವಾಗ ನಾನು ಫೈನಲ್ ಆಗಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ರಫ್ ಆಗಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ, ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ತರ ಒಂದು ರಫ್ ಸ್ಟಿಚ್ ಹಾಕೊಂಡಿದ್ಮೇಲೆ ನಾನೇನು ಲೂಸ್ ಸ್ಟಿಚ್ ಹಾಕೊಂಡಿದ್ನೋ ಅದನ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ಸ್ಟಿಚ್ ಅನ್ನು ಓಪನ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಜಿಪ್ಪರ್ ಟೀತ್ ಅನ್ನು ಓಪನ್ ಮಾಡ್ಕೊಂಡು ಪಕ್ಕದಲ್ಲೇ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಎರಡೂ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಜಿಪ್ ಈ ತರ ಕಾಣಿಸ್ತಾ ಇದೆ ನೋಡಿ. ಜಿಪ್ಪದು ಟಾಪ್ ಫಿನಿಶಿಂಗ್ಗೆ ನಾನು ಇವಾಗ ಒಂದು ಫೋಲ್ಡ್ ಮಾಡ್ಕೊಂಡು ಒಳಗಡೆಗೆ ಒಂದು ಫೋಲ್ಡ್ ಮಾಡ್ಕೊಂಡು ಈ ತರ ಸ್ಟಿಚ್ ಹಾಕೋತಾ ಇದ್ದೀನಿ. ಎರಡೂ ಸೈಡಲ್ಲಿ ಈ ತರ ಸ್ಟಿಚ್ ಹಾಕೊಂಡಿದ್ಮೇಲೆ ನನ್ನದು ಬಾಡಿ ಸ್ಕರ್ಟ್ ರೆಡಿ ಆಗುತ್ತೆ. ಇಲ್ಲಿ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ನಾನು ಇದನ್ನ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಬ್ಲೌಸ್ ಪಾರ್ಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಪಾರ್ಟ್ 2 ನೋಡೋದಕ್ಕೆ ಮಾತ್ರ ಮರಿಬೇಡಿ. ಈ ಪಾರ್ಟ್ 1 ಬಾಡಿ ಸ್ಕರ್ಟ್ ನ ಫೈನಲ್ ರಿಸಲ್ಟ್ ಈ ತರ ಇದೆ ನೋಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಇದರ ಕಂಟಿನ್ಯೂಷನ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ರಾಮ್ ರಾಮ್.